ಯುಗಾದಿ ಹಬ್ಬವು ಕೇವಲ ಒಂದು ದಿನದ ಆಚರಣೆಯಲ್ಲ, ಇದು ಹೊಸ ಆಶಾವಾದ ಮತ್ತು ಪ್ರಕೃತಿಯ ಪುನರ್ಜನ್ಮದ ಸಂಕೇತ. ಪುರಾಣಗಳ ಪ್ರಕಾರ ಈ ಹಬ್ಬದ ಹಿಂದೆ ಸುಂದರವಾದ ಕಥೆಗಳಿವೆ. ಯುಗಾದಿ ಹಬ್ಬದ ಹಿನ್ನೆಲೆ ಮತ್ತು ಕಥೆ ಇಲ್ಲಿದೆ. 1. ಬ್ರಹ್ಮದೇವನ ಸೃಷ್ಟಿಯ ಕಥೆ. ಯುಗಾದಿ ಎಂದರೆ ಯುಗ ಸಂಕಲನ ಆದಿ, ಅಂದರೆ ಹೊಸ ಯುಗದ ಆರಂಭ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಈ ಭೂಮಿಯನ್ನು ಮತ್ತು ಕಾಲಗಣನೆಯನ್ನು ದಿನ, ವಾರ, ಮಾಸ, ವರ್ಷ ಸೃಷ್ಟಿಸಿದ್ದು ಇದೇ ಚೈತ್ರಶುದ್ಧ ಪಾಡ್ಯಮಿಯಂದು. ಆದ್ದರಿಂದ ಇದನ್ನು ಸೃಷ್ಟಿಯ ಆರಂಭದ ದಿನ ಎಂದು ಕರೆಯಲಾಗುತ್ತದೆ. 2. ಶ್ರೀರಾಮನ ಪಟ್ಟಾಭಿಷೇಕ. ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನು ರಾವಣನನ್ನು ಸಂಹರಿಸಿ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದಾಗ ಅವನಿಗೆ ಪಟ್ಟಾಭಿಷೇಕ ನಡೆದಿದ್ದು ಇದೇ ದಿನ ಎಂದು ನಂಬಲಾಗಿದೆ. ಅಯೋಧ್ಯೆಯ ಜನರು ಈ ಸಂಭ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿದರು, ಅದರ ನೆನಪಿಗಾಗಿ ಇಂದಿಗೂ ಯುಗಾದಿ ಆಚರಿಸಲಾಗುತ್ತದೆ. 3. ಮತ್ಸ್ಯಾವತಾರ ಮತ್ತು ವೇದಗಳ ರಕ್ಷಣೆ. ಹಯಗ್ರೀವ ಎಂಬ ರಾಕ್ಷಸನು ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಾಗ ಮಹಾವಿಷ್ಣುವು ಮತ್ಸ್ಯಾವತಾರ ಎತ್ತಿ ಆ ರಾಕ್ಷಸನನ್ನು ಸಂಹರಿಸಿ ವೇದಗಳನ್ನು ಮರಳಿ ತಂದ ದಿನವೂ ಇದೇ ಆಗಿದೆ. ಯುಗಾದಿಯ ವಿಶಿಷ್ಟ ಸಂಪ್ರದಾಯಗಳು. ಈ ಹಬ್ಬದಲ್ಲಿ ನಾವು ಮಾಡುವ ಕೆಲವು ಮುಖ್ಯ ಆಚರಣೆಗಳ ಹಿಂದೆ ಜೀವನದ ದೊಡ್ಡ ತತ್ವ ಅಡಗಿದೆ. ಬೇವು ಬೆಲ್ಲ ಇದು ಯುಗಾದಿಯ ಅತ್ಯಂತ ಪ್ರಮುಖ ಅಂಶ. ಜೀವನದಲ್ಲಿ ಬರುವ ಸುಖ, ಬೆಲ್ಲ ಮತ್ತು ಕಷ್ಟ, ಬೇವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಅಭ್ಯಂಜನ ಸ್ನಾನ. ಸೂರ್ಯೋದಯಕ್ಕೂ ಮುನ್ನ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣದ ಸಂಕೇತ. ಪಂಚಾಂಗ ಶ್ರವಣ. ಆ ವರ್ಷದ ಮಳೆ, ಬೆಳೆ ಮತ್ತು ರಾಶಿ ಭವಿಷ್ಯವನ್ನು ಕೇಳುವ ಮೂಲಕ ಹೊಸ ವರ್ಷದ ಸವಾಲುಗಳಿಗೆ ಸಿದ್ಧರಾಗುವುದು. ಯುಗಾದಿಯ ಸಂಭ್ರಮ ಮನೆಮನಗಳಲ್ಲಿ ಹೊಸ ಚೈತನ್ಯ ತುಂಬಲಿ. ಪ್ರೀತಿಯಿಂದ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.